ಈ ಒಂದು ಪ್ರಕರಣದಲ್ಲಿ ಏನು ಅನಾಮಿಕ ಅಂತ ಹೇಳುವಂಥದ್ದು ದೂರುದಾರ ಅಂತ ಹೇಳುವಂಥವರು ಇದ್ದರು. ಆ ವ್ಯಕ್ತಿ ಪ್ರಾರಂಭದಲ್ಲಿ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಮಂಗಳೂರಿನ SP ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು KV ಧನಂಜಯ ಅವರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ KV ಧನಂಜಯ ಅವರವರಿಗೆ ನೀಡಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇದನ್ನು ಅವರ ಇಬ್ಬರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೂರಕ ಎಲ್ಲ ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ಇದರ ಬಗ್ಗೆ ಕಾನೂನು ಎಲ್ಲರಿಗೂ ಒಂದೇ, ನ್ಯಾಯವಾದಿಗೂ ಒಂದೇ, ಸಾಮಾನ್ಯ ಪ್ರಜೆಗೂ ಒಂದೇ. ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಅವರಿಗೂ ಹೇಳಬೇಕು, ಅವರಿಗೂ ಮಾಡಬೇಕು. ಮತ್ತು ಈ ಷಡ್ಯಂತರದ ಭಾಗವಾಗಿ ಧನಂಜಯ ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಇದ್ದಾರೆ ಅಂತ ಹೇಳುವಂಥ ಆ ಭಿನ್ನಹದಲ್ಲಿ ನಾವು SIT ತಂಡಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಕಾನೂನು ಅವರ ಕಪ್ಪು ಕೋಟಿಗೆ ಅಥವಾ ನ್ಯಾಯ ವ್ಯವಸ್ಥೆಗೆ ನಮ್ಮ ಗೌರವ ಇದೆ, ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೆ ಈ ವ್ಯವಸ್ಥೆಯಲ್ಲಿ ಅವರು ಹೇಳಿರುವಂಥ ಏನು ದಾಖಲೆಗಳು ಅವರ ಹತ್ರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆ ದಾಖಲೆಗಳನ್ನು ಅವರು SITಗೆ ಒಪ್ಪಿಸಬೇಕು. ಮತ್ತು ಅವರ ಏನು ಕ್ಲೈಂಟ್ ಇದ್ದಾರೆ ಅವರ ಪರವಾಗಿ ವಾದಿಸುವಾಗ ಈ ಎಲ್ಲ ದಾಖಲೆಗಳನ್ನು ಕೊಟ್ಟಾಗ ಒಂದು ಸತ್ಯಾಸತ್ಯತೆ ಅನಾವರಣ ಆಗ್ತದೆ. ಹಾಗಾಗಿ ಈ ಒಂದು ಕಾನೂನಿನ ತನಿಖೆಗಳು SITಯ ತನಿಖೆ ಧನಂಜಯರವರಿಗೆ, ಓಜಸ್ವಿ ಗೌಡರವರಿಗೆ, ಸಚಿನ್ ದೇಶಪಾಂಡೆ ಅವರಿಗೆ, ದಿವಿನ್ ಅವರಿಗೆ, ಧೀರಜ್ ಹಾಗೂ ಮಂಜುನಾಥ್ ಏನು ತಂಡ ಇದೆ ಇವರನ್ನು ಕೂಡ ಸ್ಪಷ್ಟವಾದಂಥ ತನಿಖೆ ಮಾಡಬೇಕು ಮತ್ತು ಇದು ಸತ್ಯ ಅನಾವರಣ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳವನ್ನು ಕಂಡುಕೊಂಡಂಥ ನಾವು 50-60 ವರ್ಷಗಳ ಅನುಭವ ಇರುವಂಥ ನಾವು ಈ ಒಂದು ಮನವಿಯನ್ನು SITಗೆ ಮಾಡಿದ್ದೇವೆ. ಅಂದರೆ ಚೆನ್ನೈ ಎಂಬ ಮಾಸ್ಕ್ ಮ್ಯಾನ್ ಇದ್ದಾರೆ, ಕ್ಷೇತ್ರ ಬಗ್ಗೆ ಷಡ್ಯಂತ್ರ ಹೂಡಿರುವ ಒಂದು ವ್ಯಕ್ತಿ, ಇಲ್ಲದಲ್ಲದ ನೂರಾರು ಸಾವುಂಟು ಅಂತ ಹೇಳಿದ ವ್ಯಕ್ತಿ SP ಅವರಿಗೂ ಕೋರ್ಟ್ನವರಿಗೂ ಒಂದು ರಿಪೋರ್ಟ್ ಕೊಟ್ಟಿದ್ದಾನೆ. ಜೊತೆಗೆ ಅದನ್ನು ರಿಪೋರ್ಟನ್ನು ಧನಂಜಯ KV ಸುಪ್ರೀಂ ಕೋರ್ಟ್ ವಕೀಲರು ಅವರಿಗೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ SIT ತನಿಖೆಯು ಧನಂಜಯ ರಾವ್ KV ಅವರನ್ನು ಕೂಡ ಒಳಪಡಿಸಿ ಸೂಕ್ತ ತನಿಖೆ ನಡೆಸಬೇಕು ಅಂತ ನಮ್ಮದು ಆಗ್ರಹ. ಅಲ್ಲಿ ಏನಿಲ್ಲ ಧನಂಜಯ KV ಅವರನ್ನು ಮತ್ತು ಅವರ ತಂಡ, ಧನಂಜಯ KV ಅವರು ಸುಪ್ರೀಂ ಕೋರ್ಟ್ ನ್ಯಾಯವಾದಿ, ಅವರು ಇಲ್ಲ ಸಲ್ಲದ ಆರೋಪವನ್ನು ಮಾಸ್ಕ್ ತೆಗೆದುಕೊಂಡು ರಿಪೋರ್ಟ್ ಕೊಟ್ಟಿದ್ದಾನೆ ಅವರಿಗೆಲ್ಲ. ಆ ಕೋರ್ಟ್ ಅವನು SPಗೆ ಮತ್ತು ಇವರಿಗೆ ಯಾರಿಗೆ ಕೋರ್ಟಿಗೆ SP ಇವತ್ತು ಕೊಟ್ಟಿದ್ದಾರೆ. ಆ ಒಂದು ಕಾಪಿಯನ್ನು ನಾನೆಲ್ಲ ಧನಂಜಯ KV ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಧನಂಜಯ KV ಕೂಡ SITಯಲ್ಲಿ ಅವನನ್ನು ಕೂಡ ತನಿಖೆ ಒಳಪಡಿಸಬೇಕು ಅಂತ ನನ್ನ ಆಗ್ರಹ. ಅವರು ಹೇಳಿದ್ರು ಒಳಗೆ ನೀವು ಬಂದ್ರಿಂದ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದು ಯಾರ ಮೇಲೆ ಧನಂಜಯ KV ಮತ್ತು ಅವ್ರ ತಂಡ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದು ಅಂತ ಹೇಳಿದೆ. ಅದಕ್ಕೆ ಅದನ್ನು ರಿಪೋರ್ಟ್ ತಗೊಂಡ್ರು. ನಾವು ಅದಕ್ಕೆ ಮೊದಲೇ ನಾವು SIT ಅದನ್ನು ಒಳಪಡಿಸ್ತೇವೆ, ನಿಮಗೆ ಸೂಕ್ತ ಉತ್ತರ ಕೊಡ್ತೇವೆ, ಎಂಡೋರ್ಸ್ಮೆಂಟ್ ಕೊಡ್ತೇವೆ, ನೀವು ಹೋಗ್ಬೋದು ಅಂತ ಹೇಳಿದ್ವಿ. ದಾಖಲೆ ಮುಖ್ಯವಾಗಿ ಸ್ವಲ್ಪ ಮುಂದೆ